ಹೆಲೋ ವೆಲ್ಕಮ್ ಟು ದ ಥರ್ಡ್ ಡೇ ಆಫ್ ದ 12 minute ಶೋ. ಸೊ ಈ ಒಂದು ಶೋ ಇಷ್ಟ ಆಗ್ತಿದ್ರೆ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಒಂದು ಹಾರ್ಟ್ನ ನಮಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಲೆಟ್ ಸ್ಟಾರ್ಟ್ ಅವರ್ ಸೆಷನ್. ಮೊದಲನೇ ಕ್ವಶನು, ವಿಚ್ ಆರ್ಗನೈಸೇಷನ್ ಆರ್ಗನೈಸ್ ದ ಕೂಪ್ ಕುಂಬ್ 2025? ಕೂಪ್ ಕುಂಬ್ 2025 ಯಾವ ಸಂಸ್ಥೆ ಆಯೋಜಿಸಿತು? ಈ ಕೂಪ್ ಕುಂಬ್ ಯಾವುದಕ್ಕೆ ರಿಲೇಟೆಡ್ ಅಂದರೆ ನೋಡಿ, ಹೆಸರಲ್ಲೇ ಇದೆ. ಕೂಪ್ ಅಂದೇನು? ಕೋಆಪರೇಟಿವ್ಸ್ಗೆ ರಿಲೇಟೆಡು. ಓಕೆನಾ? ಇದನ್ನು ಯಾರು ಆರ್ಗನೈಸ್ ಮಾಡ್ತಾರೆ ಅಂದರೆ RBI ಅಲ್ಲ, ನಬಾರ್ಡ್ ಅಲ್ಲ, ನ್ಯಾಫ್ಕಬ್ ಅಂತ ಕರಿತೀವಿ. ನ್ಯಾಫ್ಕಬ್ ಅಂದೇನು? ಅಂದರೆ ನ್ಯಾಷನಲ್ ಫೆಡರೇಷನ್ ಆಫ್ ಅರ್ಬನ್ ಕೋಆಪರೇಟಿವ್ಸ್ ಆ್ಯಂಡ್ ಕ್ರೆಡಿಟ್ ಸೊಸೈಟಿ. ಮತ್ತು ಅದು ಕ್ರೆಡಿಟ್ ಸೊಸೈಟಿ. ಓಕೆನಾ? ಇವರು ಆರ್ಗನೈಸ್ ಮಾಡ್ತಾರೆ ಇದನ್ನ. ಅದು ನ್ಯಾಫ್ಕಬ್ ಅನ್ನೋರು ಕೂಪ್ ಕುಂಬು ಆರ್ಗನೈಸ್ ಮಾಡ್ತಾರೆ. ಏನಕ್ಕೆ ರಿಲೇಟೆಡ್ ಅಂದರೆ ಮೇಜರ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ಗೆ ಇದು ರಿಲೇಟೆಡು. ವಿಚ್ ಕಂಟ್ರಿ ಸೆಕ್ಯೂರ್ ದ ಫಸ್ಟ್ ರ್ಯಾಂಕ್ ಇನ್ ದ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2026? ವಿಶ್ವ ಸಂತೋಷ ವರದಿ 2026ರಲ್ಲಿ ಪ್ರಥಮ ಸ್ಥಾನ ಪಡೆದ ದೇಶ ಯಾವುದು? ಪ್ರಥಮ ಸ್ಥಾನ ಯಾರ್ದಂದರೆ ಫಿನ್ಲ್ಯಾಂಡು. ಮತ್ತು ನಮ್ಮ ಭಾರತದ ಸ್ಥಾನ ಎಷ್ಟು ಅಂದರೆ 2026ರಲ್ಲಿ ನಮ್ಮ ಭಾರತದ ಸ್ಥಾನ 116, 2025ರಲ್ಲಿ ನಮ್ಮ ಭಾರತದ ಸ್ಥಾನ 115. ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 2.0 ಅನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಯಾರು ರಿಲೀಸ್ ಮಾಡ್ತಾರೆ ಅಂತಾರೆ? ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಸಚಿವಾಲಯ ಇದೊಂದು ರಿಲೀಸ್ ಮಾಡುತ್ತೆ. ಓಕೆನಾ? ಇಲ್ಲಿ ಟಾಪ್ ಪರ್ಫಾರ್ಮರ್ ಯಾರು ಅಂದರೆ ತ್ರಿಪುರಾ ಸ್ಟೇಟು ಈ ಒಂದು ಇಂಡೆಕ್ಸಲ್ಲಿ ಟಾಪ್ ಪರ್ಫಾರ್ಮರ್ ಆಗಿರ್ತಾರೆ. ಎಕ್ಸಸೈಸ್ ಶಕ್ತಿ 2025 ಇಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ? ಶಕ್ತಿ 2026 ಸೈನಿಕ ಅಭ್ಯಾಸವು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯುವ ಸಂಯುಕ್ತ ಸೇನಾ ಅಭ್ಯಾಸವಾಗಿದೆ. ಯಾರು ಅಂತಂದರೆ ಶಕ್ತಿ ಅಂತ ಬಂದರೆ ಫ್ರಾನ್ಸ್. ಓಕೆನಾ? ಶಕ್ತಿ ಅಂತ ಬಂದರೆ ಫ್ರಾನ್ಸ್. ಎಲ್ಲಿ ನಡೆಯುತ್ತೆ ಅಂದರೆ ಫ್ರಾನ್ಸಲ್ಲೇ ನಡೆಯುತ್ತೆ. ಓಕೆನಾ? ಎಷ್ಟನೇ ಎಡಿಷನು? 8th ಎಡಿಷನ್. ನೆನ್ಪಿಟ್ಕೊಳ್ಳಿ, 8th ಎಡಿಷನ್. ಸೂರ್ಯಕಿರಣ 19 ಇಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ? ನೋಡಿ, ಸೂರ್ಯಕಿರಣ ಅಂತ ಬಂದಾಗ ನಮ್ಗೆ ಯಾರು ಬರ್ತಾರೆ? ನೇಪಾಳ್. ಓಕೆನಾ? ನೇಪಾಳ್ ಮತ್ತು ಇಂಡಿಯಾ ನಡುವೆ ನಡೆದಂಥ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸು. ಓಕೆ, ಎಲ್ಲಿ ನಡೆಯುತ್ತೆ ಅಂತಂದರೆ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಪಿಥೋಗ್ರಾ ಅಂತ ಕರಿತೀವಿ. ಪಿಥೋಗ್ರಾ ಎಲ್ಲಿರೋದು? ಈ ಪಿಥೋಗ್ರಹ ಉತ್ತರಾಖಂಡಲ್ಲಿ ಇರೋದು. ಮೇಜರ್ಲಿ ಏನತ್ರ ಮೇಲೆ ಫೋಕಸ್ ಮಾಡುತ್ತೆ ಈ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅಂತಂದರೆ ಕೌಂಟರ್ ಟೆರರಿಸಮು, ಮತ್ತು ವಾರ್ಫೇರ್ ಆಗಿರ್ಬೋದು, ಜಂಗಲ್ ವಾರ್ಫೇರ್ ಮತ್ತು ಡಿಸಾಸ್ಟರ್ ರಿಲೀಫ್. ಈ ಮೂರು ಮೇಲೂ ಇದು ಫೋಕಸ್ ಮಾಡುತ್ತೆ. ಯಾವೊಂದು ಕಂಟ್ರಿ ನಡುವೆ ಅಂದರೆ ಇಂಡಿಯಾ ಮತ್ತು ನೇಪಾಲ್. ಸಮುದ್ರ ಪ್ರತಾಪ್ ಇಂಡಕ್ಟೆಡ್ ಬೈ ದ ಇಂಡಿಯನ್ ಕೋಸ್ಟ್ ಗಾರ್ಡ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಪರ್ಪೋಸ್? ಭಾರತೀಯ ಕರಾವಳಿ ರಕ್ಷಣಾ ಪಡೆಯಿಂದ ಸೇರ್ಪಡೆಗೊಂಡ ಸಮುದ್ರ ಪ್ರತಾಪ್ ಈ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ? ಯಾವ ಉದ್ದೇಶಕ್ಕೆ ಅಂತಂದರೆ ಮಾಲಿನ್ಯ ನಿಯಂತ್ರಣ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ಗೆ ಇದು ಸಂಬಂಧಿಸಿದೆ. ರಾಯ್ಸೀನಾ ಸಂವಾದ 2026 ಯಾವ ನಗರದಲ್ಲಿ ನಡೆಯಿತು? ಯಾವ ನಗರದಲ್ಲಿ ಅಂತಂದರೆ ಈ ಒಂದು ರಾಯ್ಸೀನಾ ಡೈಲಾಗ್ ಎಲ್ಲಿ ನಡೀತು ಅಂತಂದರೆ ನಮ್ಮ ನ್ಯೂ ಡೆಲ್ಲಿಲಿ ನಡೀತು. ಮತ್ತು ಕಮೆಂಟಲ್ಲಿ ತಿಳಿಸಿ ಈ ಎಷ್ಟನೇ ರಾಯ್ಸೀನಾ ಡೈಲಾಗು ಮತ್ತು ಈ ರಾಯ್ಸೀನಾ ಡೈಲಾಗಲ್ಲಿ ಚೀಫ್ ಗೆಸ್ಟ್ ಯಾರು ಕ್ವಶನ್ಸ್ ಇದ್ರ ಮೇಲೇ ಬರೋದು. ಓಕೆನಾ? ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್ ಚೀಫ್ ಗೆಸ್ಟ್ ಆಗಿ ಯಾರನ್ನ ಕರೆಸಿದ್ರು? ಓಕೆನಾ? ಇನ್ವೈಟ್ ಮಾಡಿದ್ರು. ಬಿಮ್ಸ್ಟೆಕ್ ಸ್ಟ್ಯಾಂಡ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಅಂದರೆ ಫುಲ್ ಫಾರ್ಮ್ ಕೇಳಿದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಿಯಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಕರಿತೀವಿ. ವಿಶ್ವ ಸರ್ಕಾರ ಸಮಿಟ್ 2020 ಯಾವ ನಗರದಲ್ಲಿ ನಡೆಯಿತು? ನಾವು ನೆನ್ನೆನೇ ನೋಡಿದ್ದೀವಿ ಇದನ್ನು. ಹೌ ಮೆನಿ ಪದ್ಮಶ್ರೀ ಅವಾರ್ಡ್ಸ್ ವೇರ್ ಅನೌನ್ಸ್ಡ್ ಇನ್ ಪದ್ಮ ಅವಾರ್ಡ್ಸ್ 2026? ಈಗ ಪದ್ಮ ಅವಾರ್ಡ್ಸ್ ಅಂತ ಬಂದಾಗ 131 ಅವಾರ್ಡ್ಸ್ನ ಕೊಡ್ತಾರೆ. ಈ 131ರಲ್ಲಿ 5:13:113 ಡಿವೈಡ್ ಮಾಡ್ತೀವಿ. ಓಕೆನಾ? 5 ಏನು? ಪದ್ಮವಿಭೂಷಣ ಮತ್ತು 13 ಪದ್ಮಭೂಷಣ, 113 ಪದ್ಮಶ್ರೀ ಅವಾರ್ಡ್ಸ್ ಆಗಿ ವಿಂಗಡಣೆ ಮಾಡಲಾಗಿದೆ. ಸೊ ಟೋಟಲ್ ಆಗಿ ಎಷ್ಟು? 131 ಅವಾರ್ಡ್ನ ಕೊಡ್ತಾರೆ. ರಾಮ್ಸಾರ್ ಪ್ರಶಸ್ತಿ 2025 ಅನ್ನು ಯಾರು ಪಡೆದರು? ಹೂ ರಿಸೀವ್ ದ ರಾಮ್ಸಾರ್ ಅವಾರ್ಡ್ ಅಂದರೆ ಜಯಶ್ರೀ ವೆಂಕಟೇಶನ್ ಅಂತ ಕರಿತೀವಿ. ಯಾರು? ಜಯಶ್ರೀ ವೆಂಕಟೇಶನ್. 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2025ರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಯಾವ ಚಿತ್ರ ಗೆದ್ದಿತ್ತು? ಯಾವ ಚಿತ್ರ ಅಂದರೆ 12th ಫೇಲ್ ಮೂವಿ ಈ ಒಂದು ಅವಾರ್ಡ್ನ ಗೆಲ್ಲುತ್ತೆ.
During Shahjahan's rule, how many Mansabdars out of the 8,000 were high-ranking Mansabdaris who received 61.5% of the total estimated revenue of the empire as salaries for themselves and their troops? ಈ ಒಂದು ಕ್ವಶನ್ ನೋಡಿ ಏನಾಗಿರುತ್ತೆ ಆನ್ಸರು 445 ಮನ್ಸಬ್ದಾರೀಸ್. ಓಕೆನಾ, ಡೈರೆಕ್ಟ್ ಕ್ವಶನು, ಎಲ್ಲೂ ಏನು ಮೆನ್ಷನ್ ಮಾಡಿಲ್ಲ, ಎಲ್ಲೂ ಏನು ಎಡಿಟ್ ಮಾಡಿಲ್ಲ. UP ಉತ್ತರ ಪ್ರದೇಶ್ 7th ಕ್ಲಾಸ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್. ಓಕೆನಾ, ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕು ನಾನು ಇದನ್ನು ಹೇಳ್ತೀನಿ, ಆ ಒಂದು ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ದೀನಿ. ಔರಂಗಜೇಬ್, ಓಕೆನಾ, ಔರಂಗಜೇಬ್ ಅವರೊಂದು ಪ್ಯಾರಾಗ್ರಾಫ್ ಅವ್ರ ಬಗ್ಗೆ ಓದ್ಬೇಕಾದ್ರೆ ಆ ಪ್ಯಾರಾಗ್ರಾಫಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಡೈರೆಕ್ಟು ಅದನ್ನೇ ಕಾಪಿ ಪೇಸ್ಟ್ ಮಾಡಿದ್ದಾರೆ. The Kundara proclamation, which openly called for taking up arms against the Britishers, is associated with which of the following freedom fighters? ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳಲು ಬಹಿರಂಗವಾಗಿ ಕರೆ ನೀಡಿದ ಕುಂದರ ಘೋಷಣೆ ಕೆಳಗಿನ ಯಾವ ಸ್ವತಂತ್ರ ಹೋರಾಟಗಾರರೊಂದಿಗೆ ಸಂಬಂಧ ಹೊಂದಿದೆ? ಯಾರು ಅಂತ ಅಂದರೆ, ಈ ಕುಂದರ ಅಂತ ಬಂದರೆ ಆ ಒಂದು ಕುಂದರ ಅಥವಾ ಕೋಲಾಮ್ ಅಂತ ಕರಿತೀವಿ. ಆ ಒಂದು ರೀಜನ್ ಎಲ್ಲಿ ಫೌಂಡ್ ಬರುತ್ತೆ? ತ್ರವನ್ಕೋರ್ ಅಂದರೆ ಈಗಿನ ಕೇರಳ ರೀಜನಲ್ಲಿ ಫೌಂಡ್ ಆಗುತ್ತೆ. ಸೊ ವೆಲ್ಲುತಂಪಿ ಅನ್ನೋರು, ಓಕೆನಾ, ವೆಲ್ಲುತಂಪಿ ಅನ್ನೋರು ಈ ಒಂದು ರೀಜನಲ್ಲಿ ಇರ್ತಾರೆ. ಅವರು ಈ ಕುಂದಾ ಪ್ರೊಕ್ಲಮೇಷನ್ಗೆ ಅಸೋಸಿಯೇಟೆಡ್ ಆಗಿರ್ತಾರೆ. ಈಗ ಗಜಪತಿ ರಾಜು ಅಂತ ನೋಡೋದಾದ್ರೆ ಇವರು ಆಂಧ್ರ ಪ್ರದೇಶನ ಫ್ರೀಡಮ್ ಫೈಟರ್ ಆಗಿರ್ತಾರೆ. ವಜೀರ್ ಅಲಿ ಖಾನ್ ನವಾಬ್ ಆಫ್ ಆಂಧ್ರ ಪ್ರದೇಶ್, ಓಕೆನಾ, ಆಂಧ್ರ ಪ್ರದೇಶ್ಗೆ ರಿಲೇಟೆಡ್ ಆಗಿರ್ತಾರೆ. ಈಗ ಕಟ್ಟಬೊಮ್ಮ ನಾಯಕ ಎಲ್ಲಿ? ತಮಿಳ್ನಾಡಿಗೆ ರಿಲೇಟೆಡ್ ಅವರು. ಸೊ ಈ ಒಂದು ಆಪ್ಷನ್ ಎಲಿಮಿನೇಷನ್ ಕೂಡ ನಾವು ಬರ್ಬೋದು ಆನ್ಸರ್ಗೆ. The nuclear energy mission for Viksit Bharat aims to achieve how many nuclear energy capacity by 2047? ಎಷ್ಟು ಕೆಪಾಸಿಟಿ ನಾವು ತಗೋಬರ್ಬೇಕು 2047 ಅಂದರೆ 100 gigawatt capacity. As per the scheduled caste rationalization of reservation act of 2025 implemented by Telangana government, what percentage of reservation will group to get within the 15% quota of supreme SC quota ಬಗ್ಗೆ ಮಾತಾಡ್ತಿದ್ದಾರೆ. ಎಷ್ಟು ಪರ್ಸೆಂಟ್ ಅಂದರೆ 9%. ಬ್ರೀಚ್ ಆ್ಯಂಡ್ ರೋಡೋಡೆಂಡ್ರಾನ್ಸ್ ಆರ್ ಫೌಂಡ್ ಇನ್ ವಿಚ್ ಕೈಂಡ್ ಆಫ್ ಫಾರೆಸ್ಟ್? ಬ್ರೀಚ್ ಮತ್ತು ರೋಡೋಡೆಂಡ್ರಾನ್ಗಳು ಯಾವ ರೀತಿಯ ಕಾಡುಗಳಲ್ಲಿ ಕಂಡುಬರುತ್ತದೆ? ಯಾವ ರೀತಿ ಅಂದರೆ ಮೌಂಟೇನ್ ಫಾರೆಸ್ಟಲ್ಲಿ ಕಂಡುಬರುತ್ತದೆ. ಮತ್ತು ಇದಕ್ಕೆ ಏನಿರಬೇಕು ಅಂತಂದರೆ ಇದು ಆಲ್ಪೈನ್ ಝೋನಲ್ಲಿ ಕಂಡುಬರುತ್ತದೆ, ಆಲ್ಪೈನ್ ಝೋನ್ ಅಂತ ಕರಿತೀವಿ. ಅಥವಾ ಹೈ ಏನಿರುತ್ತೆ ಸ್ನೋಫಾಲ್ ರೀಜನಲ್ಲಿ, ಮತ್ತು ಹೈ ಹ್ಯುಮಿಡಿಟಿ ಆ ಒಂದು ರೀಜನಲ್ಲಿ ಈ ಒಂದು ಬ್ರೀಚ್ ಮತ್ತು ರೋಡೋಡೆಂಡ್ರಾನ್ ಕಂಡುಬರುತ್ತೆ. ಮತ್ತು ಲಿಟೋರಲ್ ಸ್ವ್ಯಾಂಪ್ ಫಾರೆಸ್ಟ್ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಮ್ಯಾಂಗ್ರೂವ್ಸ್ ವೆಜಿಟೇಷನ್ಗೆ ರಿಲೇಟೆಡ್. ಅಕಾರ್ಡಿಂಗ್ ಟು ದ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2025, ವಾಟ್ ಈಸ್ ಇಂಡಿಯಾಸ್ ಲಾಂಗ್ ಟರ್ಮ್ ರ್ಯಾಂಕ್ ಅಮಾಂಗ್ ದ ಮೋಸ್ಟ್ ಅಫೆಕ್ಟೆಡ್ ಕಂಟ್ರೀಸ್ ಬೈ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್? ಎಷ್ಟು ರ್ಯಾಂಕ್ ಅಂದರೆ ನಮ್ಮ ಭಾರತದ 6ನೇ ರ್ಯಾಂಕ್. Which new electricity trading tool did India propose in 2025 to help companies meet renewable energy targets? ಯಾವ ಒಂದು ಟೂಲ್ ಅಂತಂದರೆ ವರ್ಚುವಲ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ಓಕೆನಾ, ಹೊಸ ಭಾರತೀಯ ಬಂದರುಗಳ ಮಸೂದೆ 2025 ಯಾವ ಭಾರತೀಯ ಕಾಯ್ದೆಯನ್ನು ರದ್ದುಗೊಳಿಸಿ ಪ್ರಯತ್ನಿಸುತ್ತದೆ? ದ ನ್ಯೂ ಇಂಡಿಯನ್ ಪೋರ್ಟ್ಸ್ ಬಿಲ್ 2025 ಸೀಕ್ಸ್ ಟು ರಿಪೀಲ್ ವಿಚ್ ಇಂಡಿಯನ್ ಆ್ಯಕ್ಟ್? ಯಾವ ಒಂದು ಆ್ಯಕ್ಟ್ನ ರೀಪ್ಲೇಸ್ ಮಾಡುತ್ತೆ ಅಂದರೆ ಇಂಡಿಯನ್ ಪೋರ್ಟ್ಸ್ ಆ್ಯಕ್ಟ್ ಆಫ್ 1908ನ ರೀಪ್ಲೇಸ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಎವ್ರಿವನ್. ಇಲ್ಲಿಗೆ ನಾವು ಕಂಪ್ಲೀಟಾಗಿ 20 ಕ್ವಶನ್ಸ್ನ ಮುಗಿಸಿದ್ದೀವಿ. ವಿಡಿಯೋ ಇಷ್ಟ ಆಗ್ತಿದೆ ನಮಗೆ ತಿಳಿಸ್ಕೊಡಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ, NTPCಗೆ ಇನ್ನೂ ಹಲವಾರು ಇನಿಷಿಯೇಟಿವ್ನ ನಾವು ತಗೋಬರ್ತೀವಿ. ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.